ಗೈಸ್, ಎಲ್ರಿಗೂ ನಮಸ್ಕಾರ. ಸೋಮವಾರ ಇವತ್ತು ಟೈಮ್ ಬಂದು 7:20 ಆಗೈತೆ. ಬಟ್ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಡ್ಯೂಟಿ, 7:20 ಆಯಿತು. ಸೊ ಎತ್ಕೊಂಡಿದ್ದೀನಿ, ಇವಾಗ ಲೋಕಲ್ ಬಾಡಿಗೆ ಎತ್ಕೊಂಡಿದ್ದೀನಿ 46 ರೂಪಾಯಿದು ನಮ್ಮ ಮನೆಯಿಂದ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ. ಸೊ ನೋಡೋಣ, ಈ ವಾರ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಇದೆ, ಜಾಸ್ತಿ ಮಾಡಬೇಕು. ಸೊ ಹೋಗ್ತಾ ಇದ್ದೀನಿ ಪಿಕಪ್ಗೆ. ನಿನ್ನೆ ಬೇರೆ ಭಾನುವಾರ ರಜಾ ಹಾಕ್ಬಿಟ್ಟು ದೇವಸ್ಥಾನ ಹೋಗಿದ್ದೆ. ಎಲ್ಲ ಹೋಗೋಣ ಅಂದ್ಕೊಂಡು ಅದು ಆಮೇಲೆ ಏನೇನೋ ಪ್ಲ್ಯಾನ್ ಆಗಿ ಎಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಬಂದ್ವಿ. ತಿರ್ಗಿ ಎಲ್ಲೂ ಹೋಗಿಲ್ಲ. ಸೊ ನೋಡೋಣ, ಇವತ್ತು ಚೆನ್ನಾಗಿ ಮಾಡಬೇಕು ಡ್ಯೂಟಿ. ಈ ವಾರ ಟಾರ್ಗೆಟ್ ಜಾಸ್ತಿ ಇದೆ. ಇಲ್ಲಿ ಅವರೇ ವೆಯ್ಟ್ ಮಾಡ್ತಾವ್ರೆ ಕಸ್ಟಮರ್. 1991 ಫೋನ್ ಪೇ ಮಾಡ್ತಾರೆ. ಹಾಂ, ಮಾಡಿ. ಫಸ್ಟ್ ಬಾಡಿಗೆ ಕಂಪ್ಲೀಟ್ ಮಾಡಿದೆ, 49 ರೂಪಾಯಿ. ಸೊ ಇವಾಗ ಕೆಂಗೇರಿ ಬಸ್ ಸ್ಟಾಪ್ ಹತ್ರ ಇದೆ ಪಿಕಪ್ ಪಾಯಿಂಟು. ಹೋಗ್ತಾ ಇದ್ದೀನಿ, ಅಲ್ಲಿಂದ ಎಲ್ಲೋ ಗೊತ್ತಿಲ್ಲ 90 ರೂಪಾಯಿ ಏನು ತೋರಿಸ್ತಾ ಇತ್ತು. ಎತ್ಕೊಂಡಿದ್ದೀನಿ, ರ್ಯಾಪಿಡೋದಲ್ಲಿ ಎತ್ಕೊಂಡಿದ್ದೀನಿ. ಸೊ ಹೋಗೋಣ, ಯಾವಾಗ ಸಿಕ್ಕರೆ ಅದು ಎತ್ಕೊಂಡು ಹೋಗಬೇಕು. ಸುಮ್ಮನೆ ಕಾಯೋದು ನನಗೆ ಇದೇ ಬೇಕಂತ ವೆಯ್ಟ್ ಮಾಡಿದ್ರೆ ಆಗಲ್ಲ. ಎಲ್ಲರೂ ಇರೋ ಕಸ್ಟಮರ್ ಗೊತ್ತಿಲ್ವೇ. ಈ ಬಸ್ಗಳು ಬೇರೆ ರೋಡಲ್ಲೇ ನಿಲ್ಲಿಸ್ಬಿಡ್ತಾರೆ. ಈ ಬಸ್ ಸ್ಟಾಪ್ಗಳೆಲ್ಲ ಹತ್ರ ಅದರೆಲ್ಲ ಹುಡುಕ್ಬೇಕು ಇವ್ರನ್ನ, ಎಲ್ಲಿದ್ದಾರೆ ಅಂತ. ಅದೊಂದು ಕಷ್ಟ. ಫೋನ್ ಮಾಡೋಣ. ಹಲೋ, ಹಾಂ, ಎಲ್ಲಿದ್ದಾನ ಸರ್? ಮೆಟ್ರೋ ಸ್ಟೇಷನ್ ಬಸ್ ಸ್ಟಾಪ್ ಹಾಕಿದ್ದೀರಲ್ವಾ? ಬಸ್ ಸ್ಟಾಪ್ ಹಾಕಿದ್ರಲ್ಲ ಸರ್ ಲೊಕೇಶನ್? ಹಾಂ, ಬನ್ನಿ. ಆಟೋ ಸ್ಟ್ಯಾಂಡ್ ಹತ್ರನೇ ಇದ್ದೀನಿ ನೋಡಿ ಸರ್. ಹೌದಾ, ಎಕ್ಸಿಟ್ ಹತ್ರ ಇದ್ದೀನಿ ನಾನು. ಹಾಂ ಸರ್. ಸೊ ಮೆಟ್ರೋ ಹತ್ರ ಅವರೇ ಸ್ವಲ್ಪ ಹಿಂದೆ ಮುಂದೆ ಹಾಕ್ಬಿಡ್ತಾರೆ ಒಂದೊಂದ್ಸತಿ, ಈ ಥರ ಆಗ್ಬಿಡುತ್ತೆ. ಸೊ ಡ್ರಾಪ್ ಆದಮೇಲೆ ಸಿಗ್ತೀನಿ ಮತ್ತೆ. ಡ್ರಾಪ್ ಮಾಡಿದೆ ಇವಾಗ. 100 ರೂಪಾಯಿ ಕರೆಕ್ಟಾಗಿ 100 ರೂಪಾಯಿಗೆ ಕೊಟ್ಟ. ಸೊ ಇಲ್ಲಿಂದ ಬೀಳೋ ಡೌಟ್. ಇವಾಗ ವೆಯ್ಟ್ ಮಾಡಬೇಕು, ಕಾಯಬೇಕು ಇಲ್ಲಿ ಮಾತ್ರ. ಯಾಕಂದರೆ ಇಲ್ಲಿ ಏನೋ ಅಷ್ಟು ಇದಿಲ್ಲ, ಎಲ್ಲ ಕಾಡು ಥರ ಇದೆ. ಲೇಔಟ್ ಎಲ್ಲ ಡೆವಲಪ್ ಆಗಿಲ್ಲ ಇನ್ನು. ಸೊ ನೋಡೋಣ, ಮುಂದೆ ಹೋಗಿ ನಿಂತ್ಕೊಳ್ಳೋಣ. ಯಾವ್ದಾರ ಬಾಡಿಗೆ ಸಿಕ್ಕರೆ ಹಾಕೊಂಡು ಹೋಗೋಣ.
114 rupees received on Bharat Pay. ಸೊ 114 ರೂಪಾಯಿ. ಅಲ್ಲಿಂದ ಖಾಲಿ ಬರ್ಬೇಕು ಅಂದ್ಕೊಂಡೆ, ವೆಯ್ಟ್ ಮಾಡಿದೆ ಒಂದು 5 ನಿಮಿಷ, ಬಾಡಿಗೆ ಬಿತ್ತು. ಸೊ ಎತ್ಕೊಂಡ್ಬಂದೆ. 114 ರೂಪಾಯಿ. ನನಗೆ ಊಬರ್ ಅವ್ನು ಕೊಟ್ಟಿದ್ದು 118 ರೂಪಾಯಿ ಕೊಟ್ಟವನೆ. ಸೊ ನಮ್ಮ ಏರಿಯಾಗೆ ಬಂದೆ, ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ನು. ಸೊ ನೋಡೋಣ, ಮೈನ್ ರೋಡ್ ಹೋಗಿ ನಿಂತ್ಕೊಳ್ಳೋಣ. ಬೆಳಗ್ಗೆ ಟೈಮೇ ಇವಾಗ, ಟೈಮು 8 ಕಾಲಾಗೈತೆ. ನೋಡೋಣ, ಮತ್ತೆ ಬಾಡಿಗೆ ಸಿಕ್ಕಿದ ಮೇಲೆ ಯಾವ್ದಾರು ಹಾಕ್ಕೊಡ್ತೀನಿ. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಏನಿದೆ ಸೌಂಡು, ಒಂದು ಮೈಕ್ ತೊಗೋಬೇಕು. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಬಿದ್ದಿದೆ ಇವಾಗ BGSಗೆ ಎತ್ಕೊಂಡಿದ್ದೀನಿ. ಪರವಾಗಿಲ್ಲ, ಸುಮಾರಾಗಿ ಬೀಳ್ತಾ ಇದ್ದೆ ಬಾಡಿಗೆ ಬೆಳಗ್ಗೆ ಟೈಮು. ನೋಡೋಣ. ಸೊ ಯಾವ ಎಂಟ್ರೆನ್ಸ್ ಹತ್ರ ಅವರ ಗೊತ್ತಿಲ್ಲ ಇವರು. ಎಂಟ್ರೆನ್ಸ್ ಏನಾ ಬೀನಾ ಒಂದು ಗೊತ್ತಾಗ್ತಿಲ್ಲ, ಎಲ್ಲ ಅವರು ಅಂತಾನೆ. ಫೋನ್ ಮಾಡೋಣ. ಹಾಂ, ಎಲ್ಲಿದ್ದೀರಾ ಮೇಡಮ್? KSRTC ಎಂಟ್ರಿ ಆಗೋದಲ್ಲ, ಅಲ್ಲೇ ಇರೋದು. ಅಲ್ಲೇ ಇದನ್ನಲ್ಲ, ಕಾಣಿಸ್ತಾ ಇಲ್ಲ ನೀವು? ಹಾಂ, ಡ್ರಾಪ್ ಮಾಡಿದೆ 69 ರೂಪಾಯಿ. ಬಟ್ ಬೆಳಗ್ಗೆ ಟೈಮ್ ಇಲ್ಲಿ ಯಾವುದೂ ಬೀಳಲ್ಲ. BGS ಒಳಗಡೆ ಬಂದರೆ ಆಚೆನೇ ಹೋಗ್ಬೇಕು. ಹೋಗೋಣ, ಆಚೆ ಹೋಗ್ಬಿಟ್ಟು ನಿಂತ್ಕೊಳ್ಳೋಣ ಎಲ್ಲಾದರೂ. ಇವಾಗ ಬಾಡಿಗೆಗಳು ಇರ್ತದೆ, ಇವತ್ತು ಎಕ್ಸಾಮ್ ಇರೋದು ಆಲ್ಮೋಸ್ಟು. ಅದಕ್ಕೆ ಕೆಂಗೇರಿ ಮೆಟ್ರೋ ಸ್ಟೇಷನಿಂದ BGSಗೆ ಬೇಜಾನ್ ಬುಕ್ಕಿಂಗ್ ಇರುತ್ತೆ ಬೆಳಗ್ಗೆ ಟೈಮಲ್ಲಿ. ಸೊ ಸಿಗೋಣ ಮತ್ತೆ. ಒಂದು ಮೀಟ್ರ್ ಬಾಡಿಗೆ ಹೊಡೆದೆ, ಒಂದು 50 ರೂಪಾಯಿದು ಮಾಮೂಲಿ ಮಾತಾಡ್ಕೊಂಡು ಮಿಲ್ ಸೆಂಟ್ರದಲ್ಲೇ. ಅದಾದಮೇಲೆ ಇವಾಗ ಬಿದ್ದಿದೆ ಮತ್ತೆ ತಿರ್ಗಾ ಒಂದು ಕೆಂಗೇರಿ ಬಸ್ ಸ್ಟಾಪ್ ಮೆಟ್ರೋನ ಗೊತ್ತಿಲ್ಲ, ಒಟ್ಟಿನಲ್ಲಿ ಎತ್ಕೊಂಡಿದ್ದೀನಿ. ಅವರೆಲ್ಲ ವೆಯ್ಟ್ ಮಾಡ್ತಾವ್ರೆ, ಇವ್ರು ಅನ್ಸುತ್ತೆ. ಲೆಫ್ಟ್ಗೆ ಈ ಕಡೆ ಎಲ್ಲಿಗೆ ಮೇಡಮ್? ಓಲಾದ ಇವಾಗ ಎತ್ಕೊಂಡ್ಬಂದಿದ್ದು 78 ರೂಪಾಯಿ ಕೊಟ್ಟ. ಬಟ್ ಅಂದರೆ ಕೆಂಗೇರಿ ಬಸ್ ಸ್ಟಾಪ್ ಅಲ್ಲ, ಇದು ಪೊಲೀಸ್ ಸ್ಟೇಷನ್ ಮುಂದೆ BGSಯಿಂದ ಸುತ್ಕೊಂಡ್ಬಂದೆ, ಅದಕ್ಕೆ ಜಾಸ್ತಿ ಕೊಟ್ಟ. ಡ್ರಾಪು ಅಲ್ಲಿ ಯಾರೋ ಪಿಕಪ್ ಇತ್ತು, ಅಲ್ಲೊಬ್ರು ನನ್ನ ಫ್ರೆಂಡ್ನ ಹತ್ಸ್ಕೊಂಡ್ಬಿಟ್ಟು ಹಂಗೆ ಬಂದೆ.
ಬರೋಕ್ಕೆ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಸುತ್ಕೊಂಬಂದೆ. ಇಲ್ಲಾಂದ್ರೆ ಮಾಮೂಲಿ ನನಗೆ ತೋರಿಸಿದ 68 ರೂಪಾಯಿ, ಬಟ್ 10 ರೂಪಾಯಿ ಜಾಸ್ತಿ ಬಂತು ಇವಾಗ ಇದು ಸುತ್ಕೊಂಬಂದಿದ್ದಕ್ಕೆ. ಸೊ ನೋಡೋಣ, ಟೈಮ್ ಬೇರೆ 9 ಗಂಟೆ ಆಯಿತು. ಒಂದು 10 ಗಂಟೆವರೆಗೂ ಮಾಡಿ 10 ಗಂಟೆಗೆ ನಾಷ್ಟಕ್ಕೆ ಹೋಗೋಣ, ಮನೆಗೆ ಹೋಗೋಣ ನಾಷ್ಟಕ್ಕೆ. ಹೋಟ್ಲೂಟ ಯಾಕೋ ಸೆಟ್ ಆಗ್ತಿಲ್ಲ, ಅದಕ್ಕೆ ಮನೆಗೆ ಹೋಗೋಣ. ಒಂದು 10 ಗಂಟೆಗೆ ಮನೆಗೆ ಹೋಗ್ಬಿಟ್ಟು ನಾಷ್ಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಮಾಡೋಣ. ಇವಾಗ ಮಾಡೋಣ, ಇನ್ನೂ 10 ಗಂಟೆವರೆಗೂ ಡ್ಯೂಟಿ ಮಾಡೋಣ, ಇನ್ನೂ 1 ಅವರ್ ಡ್ಯೂಟಿ ಮಾಡೋಣ. ಸೊ ಸಿಗ್ತೀನಿ ಮತ್ತೆ ಬಾಡಿಗೆ ಸಿಕ್ಕಿದ ಮೇಲೆ. ಸೊ 46 ರೂಪಾಯಿ. 2-3 ಬಾಡಿಗೆ ಹೊಡೆದೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಪ್ಲಾನ್ ಏನೋ ಇತ್ತು, ನಾಳೆ ಹೋಗೋಣ ಅಂದ್ಕೊಂಡಿದ್ವಿ ಮೈಸೂರಿಗೆ. ನಮ್ಮ ಫ್ರೆಂಡ್ದು ಆಪ್ರೇಷನ್ ಆಗಿದೆ ಮೈಸೂರಲ್ಲಿ. ಸೊ ನಾಳೆ ಹೋಗೋಣ ಅಂದ್ಕೊಂಡ್ವಿ. ಎಲ್ಲರೂ ಮತ್ತೆ ಇವಾಗ ಫೋನ್ ಮಾಡಿದ್ರು, ಎಲ್ಲರೂ ಮಾತಾಡಿದ್ದೀವಿ ಇವತ್ತೇ ಹೋಗೋಣ ಅಂತ. ಸೊ ಅದರಿಂದ ಇವಾಗ ಒಂದು 10 ಗಂಟೆಗೆ ಬಿಡ್ತೀನಿ. 10 ಗಂಟೆವರೆಗೂ ಡ್ಯೂಟಿ ಮಾಡಿ 10 ಗಂಟೆ ಮೇಲೆ ನಾಷ್ಟ ಮಾಡಿಕೊಂಡು ಕೆಂಗೇರಿಗೆ ಬಂದು ಕೆಂಗೇರಿಯಲ್ಲಿ ಬಸ್ ಹತ್ಕೊಂಡು ಬಿಡದಿ ಬಸ್ ಹತ್ಕೊಂಡು ಬಿಡದಿಲಿ ಇಳ್ಕೊತೀನಿ. ಅಲ್ಲಿಗೆ ಬರ್ತಾರಂತೆ ಬಿಡದಿಗೆ. ಬಿಡದಿಯಿಂದ ಕಾರಲ್ಲಿ ಹೋಗೋದು. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಯ್ತೀವಿ ಕಾರಲ್ಲಿ, ಬೇರೆಯವರು ಗೊತ್ತಿಲ್ಲ ಏನದ್ರಲ್ಲಿ ಬರ್ತಾರಂತ. ಸೊ ನೋಡೋಣ, ಇವತ್ತು ಅಷ್ಟೇ ಡ್ಯೂಟಿ ಅನಿಸುತ್ತೆ. ಬಂದಮೇಲೆ ಸಾಯಂಕಾಲ ಮಾಡೋದು. ನಾನೇನೋ ಇವತ್ತು ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡೆ, ನೋಡಿದ್ರೆ ಈ ಥರ ಆಗೋಯ್ತು. ನಾಳೆಗೆ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಎಲ್ಲರೂ ನಾಳೆ ಹೋಗೋಣ ಅಂತ ಮಾತಾಡಿದ್ವಿ. ಇದ್ದಕ್ಕಿದ್ದಾಗೆ ಎಲ್ಲರೂ ಫ್ರೀ ಇದ್ವಿ, ಇವತ್ತು ಹೋಗೋಣ ಅಂತ ಇದ್ರು. ಸೊ ನಾನೊಬ್ಬನೇ ಮತ್ತೆ ಏನು ತಗೊಂಡ್ಬಿಟ್ಟು ಹೋಗ್ಬಿಡೋಣ ಬಿಡಂತ ಹೋಗ್ತಾ ಇದ್ದೀನಿ. ಸೊ 9:15 ಆಯಿತು, ಮನೆಗೆ ಹೋಗ್ಬಿಡ್ತೀನಿ. ಮನೆಗೆ ಹೋಗಿ ನಾಷ್ಟ ಮಾಡೋಷ್ಟರಲ್ಲಿ 10 ಗಂಟೆ ಆದಮೇಲೆ ಅದಾದಮೇಲೆ ಮತ್ತೆ ನಾಷ್ಟ ಮಾಡ್ಕೊಂಡು ಅಲ್ಲಿಂದ ನಡ್ಕೊಬರ್ಬೇಕು. ಮೈಸೂರು ರೋಡಿಗೆ ನಡ್ಕೊಬರ್ಬೇಕು. 2 ವೀಲರ್ ಇದೆ, ಬಟ್ ಪಾರ್ಕಿಂಗ್ ಹಾಕಬೇಕು. ಮತ್ತೆ ಬಂದಾದಮೇಲೆ ಕಾರೆಲ್ಲ ಎತ್ಕೊಂಡು ಪಾರ್ಕಿಂಗ್ ಹಾಕೋದು ಎಲ್ಲಿ, ಅಲ್ಲಿಂದ ವಾಕಿಂಗ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಅದಕ್ಕೆ ನಾಷ್ಟ ಮಾಡಿಕೊಂಡು ವಾಕಿಂಗ್ ಮಾಡಿಕೊಂಡೇ ಬಂದ್ಬಿಡ್ತೀನಿ ಮೈಸೂರು ರೋಡ್ಗೆ. ಬಿಡದಿ ಬಸ್ ಹತ್ಬಿಟ್ರೆ ಬಸ್ ಸ್ಟಾಪಿಗೆ ಬಂದು ಕರ್ಕೊಂಡು ಹೋಯ್ತಾರೆ ನಮ್ಮ ಫ್ರೆಂಡು. ಅಲ್ಲಿಂದ ಹೋಗೋದು ಕಾರಲ್ಲಿ. ಆಲ್ಮೋಸ್ಟ್ ಹೋಗಿ ಬರೋಕ್ಕೆ ಹೆಂಗಿದ್ರು ಒಂದು 4 ಗಂಟೆ ಅಂದ್ಕೊಳ್ಳಿ ಬರೋದು. ಮತ್ತೆ ರಿಟರ್ನ್ 4 ಗಂಟೆಗೆ ಬರ್ತೀವಿ ಬೆಂಗಳೂರು. ಅದಾದಮೇಲೆ 4 ಗಂಟೆಯಿಂದ ಡ್ಯೂಟಿ ಮಾಡಿದ್ರೆ ಮಾಡೋಣ, ಇಲ್ಲಾಂದರೆ ಇಲ್ಲ. ಮತ್ತು ನಾಳೆನೇ ಡ್ಯೂಟಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ತಿರುಪತಿ ಹೋಗೋದಿತ್ತು ದರ್ಶನಕ್ಕೆ, ಅದಕ್ಕೂ ಹೋಗಿಲ್ಲ. ಬರೋ ತಿಂಗಳು ಹೋಗೋಣ ಅಂತ ಅದು ಇದು ಮಾಡಿದ್ವಿ. ನಿನ್ನೆ ಹೋಗೋದು ಬರೋ ತಿಂಗ್ಳಿಗೆ ಹಾಕ್ಬಿಟ್ಟೆ, ಮತ್ತು ತಿರುಪತಿ ಹೋಗೋದು ಎಲ್ಲ ಹಿಂಗೆ ಆಗ್ತೈತೆ. ಅಂದ್ಕೊಂಡಿರೋದು ಯಾವುದೂ ಕರೆಕ್ಟಾಗಿ ನಾನು ಅಂದ್ಕೊಂಡಾಗ ಆಗ್ತಾಯಿಲ್ಲ. ದರ್ಶನಕ್ಕೆ ಹೋಗೋಣ ಅಂದ್ಕೊಂಡೆ, ನಮ್ಮ ಮನೆಯವ್ರು ಇದ್ಕೊಂಡು ಇಲ್ಲ ಬರೋ ತಿಂಗಳು ಎಲ್ಲ ಫ್ಯಾಮ್ಲಿ ಎಲ್ಲ ಹೋಗೋಣ ಅಂತಂದರು. ಸರಿ ಆಯ್ತು ಅಂದ್ಬಿಟ್ಟು ಫ್ಯಾಮ್ಲಿ ಎಲ್ಲ ಹೋದ್ರೆ ಆಯ್ತು ಅಂದ್ಬಿಟ್ಟು ಬಿಟ್ಬಿಟ್ಟೆ. ನಮ್ಮ ಫ್ರೆಂಡ್ಗಳು ಹೋಗವ್ರೆ ನಿನ್ನೆ. ಸೊ ಸಿಗ್ತೀನಿ ಗೈಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ. ಆದರೆ ನೈಟು ಡ್ಯೂಟಿ ಮಾಡ್ತೀನಿ ಸಾಯಂಕಾಲದ ಮೇಲೆ 4 ಗಂಟೆ ಮೇಲೆ, ಇಲ್ಲಾಂದರೆ ಇಲ್ಲ, ಮುಗಿಸ್ತೀನಿ ಇಲ್ಲಿಗೆ. ಸೊ ಸಿಗೋಣ ಮತ್ತೆ.